ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಇಂದಿನ ಪಯಣ ಸಾಗಿದೆ ಬೆಂಗಳೂರಿನಿಂದ ಕೇರಳದಲ್ಲಿರುವ ವಯನಾಡ್ಗೆ. ಹಾಗಾಗಿ ಇವತ್ತು ನಮ್ಮ ಏರಿಯಾ ದೊಮ್ಲೂರಿನಿಂದ ಶನಿವಾರ ರಾತ್ರಿ 12:32ಕ್ಕೆ ಸರಿಯಾಗಿ ಪ್ರಯಾಣ ಶುರು ಮಾಡಿದ್ದೇವೆ. ರಾತ್ರಿ ಎಲ್ಲ ಡ್ಯಾನ್ಸ್ ಹರಟೆ ಮುಗಿದು ಬೆಳಿಗ್ಗೆ ಎದ್ದು ನೋಡುವಾಗ ನಮ್ಮ ಗಾಡಿ ಹೋಗ್ತಾ ಇತ್ತು ಬಂಡೀಪುರದಿಂದ. ಇಲ್ಲಿ ನೋಡಿದ್ರೆ ನಮ್ಮನ್ನು ವೆಲ್ಕಮ್ ಮಾಡ್ಲಿಕ್ಕೆ ಯಾರು ಬಂದಿದ್ದಾರೆ ನೋಡಿ, ಮಾವುತಲೇಸ್ ಗಜರಾಜ. ಹಾಗೆ ಹೋಗ್ತಾ ಸುಲ್ತಾನ್ ಬತ್ತೇರಿಯಲ್ಲಿರುವ ಆಗಸ್ಟ್ ರೆಸಿಡೆನ್ಸಿಗೆ ನಮ್ಮ ಗಾಡಿ ತಲುಪಿತು. ಅಲ್ಲೇ ಬೇಗ ಬೇಗ ಫ್ರೆಶ್ ಅಪ್ ಆಗಿ, ಈಗ ಹೊಟ್ಟೆ ಸುಮ್ಮನೆ ಇರ್ತದ, ಹಾಗೆ ಬ್ರೇಕ್ಫಾಸ್ಟ್ ಹುಡುಕಿಕೊಂಡು ಹೋದಾಗ ಸಿಕ್ಕಿದ್ದು ದೋಸಾ ಹಟ್ ವೆಜ್ ರೆಸ್ಟೋರೆಂಟ್. ಇನ್ನು ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಯಾವ್ದು ಗೊತ್ತಾ, 900 ಕಂಡಿ ಆಫ್ ಬೋರ್ಡ್ ಮತ್ತೆ ಗ್ಲಾಸ್ ಬ್ರಿಡ್ಜ್. ಅದನ್ನು ಹುಡುಕ್ತಾ ಹೊರಟ್ವಿ. ಕಂಡಿ ಅಥವಾ 900 ಕಂಡಿ ಬೇಸ್ ಪಾಯಿಂಟ್ ರೀಚ್ ಆದ್ವಿ. ಇಲ್ಲಿಂದ ಗ್ಲಾಸ್ ಬ್ರಿಡ್ಜ್ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಅರೌಂಡ್ 3 ಕಿಲೋಮೀಟರ್ ನಾವು ಆಫ್ ರೈಡ್ ಜೀಪ್ ರೈಡ್ ಮಾಡಬೇಕು. ಸೊ ಜೀಪ್ ರೈಡ್ಗೆ ಪರ್ ಪರ್ಸನ್ 200 ರುಪೀಸ್, ಮತ್ತೆ ಎಂಟ್ರಿ ಟು ಗ್ಲಾಸ್ ಬ್ರಿಡ್ಜ್ 250 ಉಂಟು. ಈ ಟಿಕೆಟ್ ಅಲ್ಲಿ 11 ಆಕ್ಟಿವಿಟೀಸ್ ಇನ್ಕ್ಲೂಡೆಡ್ ಇದೆ. ಚಿಲ್ಡ್ರನ್ಸ್ ಪಾರ್ಕ್, ಸ್ಕೈ ವಾಕ್, ಆರ್ಚರಿ, ಫ್ರೀ ವಾಕ್, ಕೇವ್, ಮಲ್ಟಿವೇನ್ಸ್, ಹೊರಿಜಾಂಟಲ್ ಲ್ಯಾಡರ್, ರೈಫಲ್ ಶೂಟಿಂಗ್, ಟ್ರಾಂಪಲಿನ್, ವ್ಯೂ ಪಾಯಿಂಟ್. ಇದು ಬಿಟ್ಟು ಬೇರೆ ಪೇಡ್ ಆಕ್ಟಿವಿಟೀಸ್ ಕೂಡ ಉಂಟು. ಬೋಟಿಂಗ್, ಸ್ವಿಂಗ್, ಜಿಪ್ ಲೈನ್, ಜಿಪ್ ಸೈಕಲ್. ಈಚ್ ಆಕ್ಟಿವಿಟೀಸ್ಗೆ 200 ಸಪರೇಟ್ ಆಗಿ ಪೇ ಮಾಡಬೇಕು. ಹಾಗೆ ಬರ್ತಾ ಇರುವಾಗ ಆನ್ ದ ವೇ ಫ್ಲೈ 900 ಅಡ್ವೆಂಚರ್ ಪಾರ್ಕ್ ಕಂಡಿತು. ಹೋಗುವಾಗ್ಲೇ ಜೈಂಟ್ ಸ್ವಿಂಗ್ ನೋಡಿ ಟೈಮ್ ಇದ್ರೆ ಟ್ರೈ ಮಾಡುವಂತ ಪ್ಲಾನ್ ಇತ್ತು.
ಸೊ ಗಾಡಿ ನಿಲ್ಲಿಸಿ ಏನೆಲ್ಲ ಆಕ್ಟಿವಿಟೀಸ್ ಉಂಟು ಅಂತ ನೋಡ್ಲಿಕ್ಕೆ ಹೋದ್ವಿ. 8 ಜನ ಜೈಂಟ್ ಸ್ವಿಂಗ್ ಟ್ರೈ ಮಾಡುವ ಅಂತ ಟಿಕೆಟ್ ತಗೊಂಡ್ವಿ. ಒಬ್ಬರಿಗೆ 500 rupees. ಸೊ ಈ ಹೈಯೆಸ್ಟ್ ಜೈಂಟ್ ಸ್ವಿಂಗ್ ಅಲ್ಲಿ ಒಂದ್ ಸಲಕ್ಕೆ 2 ಜನ ಕುತ್ಕೊಳ್ಬಹುದು. ಇಲ್ಲಿ ಜೈಂಟ್ ಸ್ವಿಂಗ್ ಬಿಟ್ಟು ಸ್ಕೈ ಸೈಕಲ್, ಜಿಪ್ ಲೈನ್, ಸ್ಕೈ ಸರ್ಫ್, ಗ್ಲಾಸ್ ಬ್ರಿಡ್ಜ್, ಕಿಡ್ಸ್ ಪ್ಲೇ ಏರಿಯಾ, ಸ್ಕೈ ಚೇರ್ಸ್ ಕೂಡ ಉಂಟು. ನೀವೆಲ್ಲ ಟ್ರೈ ಮಾಡಬಹುದು ಬೇರೆ. ಇವಾಗ ನಾವು ಸ್ವಿಂಗ್ ಹತ್ರ ಹೋಗುವ. ನಾವು ನಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ, ಅವರದೇ ವೆಹಿಕಲ್ಸ್ ಉಂಟು. ಬಟ್ ನಾವು ಎಕ್ಸ್ಪ್ಲೋರ್ ಮಾಡುವ ಅಂತ ಟೀ ಪ್ಲಾಂಟೇಶನ್ಸ್ ನಡುವೆ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ. ಸೊ ನಾನು ಹೇಳಿದ್ದೆ ಅಲ್ವಾ ಜಿಪ್ ಲೈನ್ ಉಂಟು ಅಂತ. ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಮತ್ತು ಎಂಡಿಂಗ್ ಪಾಯಿಂಟ್ ಅದು. ನಾವು ಸ್ವಿಂಗ್ ಪಾಯಿಂಟ್ ಹತ್ರ ಬಂದ್ವಿ. ಇದು ಸ್ವಲ್ಪ ಎತ್ತರದಲ್ಲಿ ಉಂಟಲ್ಲ, ಸೊ ವ್ಯೂ ನೋಡಿ ಹೇಗೆ ಚಂದ ಉಂಟಲ್ಲ. ಎಂಜಾಯ್ ಮಾಡಿ. ಫುಲ್ ಸ್ಟ್ರಾಟಜಿ ಮಾಡ್ತಾ ಇದಾರೆ ಪ್ರದೀಪಣ್ಣ ಮತ್ತೆ ಮೇಘನಾ. ಅಂಡ್ ಇಲ್ಲಿಬ್ರು ಸ್ಟ್ರಾಟಜಿ ಲೆಸ್ ಆಗ್ತಾರೆ. ಸ್ಟ್ರಾಟಜಿ ಟು ಕಮ್ ಬ್ಯಾಕ್ ಅಂಡ್ ಲ್ಯಾಂಡ್. ಫುಲ್ ಜೋಶಲ್ಲಿದ್ದೇವೆ. ಕಾಲೆಲ್ಲ ನಡೀತಾ ಇದೆ ಅಕ್ಕ.
ಹೋಗಿ ಬರುವಾಗ 4:15 ಆಗಿದೆ. ಇನ್ನು ಊಟ ಆಗಲಿಲ್ಲ ನಮ್ಮದು. ನೋಡಿ ಸ್ನ್ಯಾಕ್ಸ್ ಎಲ್ಲ ತಂದಿದ್ದೇವೆ, ಅದನ್ನು ತಿಂತಾ ಇದ್ದೇವೆ. ಅದು ಟ್ರಾಫಿಕ್ ಜಾಮು, ಆಮೇಲೆ ಬ್ರೆಡ್, ಕ್ಯಾಮ್ರಾ ನೋಡು, ಆಮೇಲೆ ಇದು ಮಿಕ್ಸರು, ಉದ್ದ ಚಾಕ್ಲೇಟ್ ಓರಿಯೋ, ಆಮೇಲೆ ಇದು ಚಾಕ್ಲೇಟ್ ಕೇಕು, ಎಲ್ಲ ಸ್ವೀಟ್ಸ್ ಇರೋದಾ? ಎಲ್ಲ ಸ್ವೀಟ್ಸೆ. ಮನೆಗೆ ಇದು ನಿಂಬೆ ಹುಡಿ. ನಂದು ಫಸ್ಟ್ ಟೈಮ್ ಜಿಪ್ಲೈನ್ ಸ್ವಲ್ಪ ಭಯ ಆಗ್ತಾ ಉಂಟು. ನಮ್ಮ ಪ್ರಣೀತ್ ಬ್ರೋ ಅವರ ಐಫೋನನ್ನು ಗೋಪ್ರೋಗೆ ಹಾಕಿ ಇಟ್ಕೊಳ್ತೀರಾ ಅಂತ ಕೇಳಿದ್ರು. ಓಕೆ ಅಂತ ಹೇಳಿ ಇಟ್ಕೊಂಡಿದ್ದೇನೆ. ಬೇರೆಯವರಿದ್ರಲ್ಲ, ಸ್ವಲ್ಪ ಜಾಗ್ರತೆಯಲ್ಲಿರಬೇಕು. ಸೊ ತುಂಬ ದೂರ ಇಟ್ಕೊಂಡಿರಲಿಲ್ಲ, ಹಾಗೆ ವಿಡಿಯೋದಲ್ಲಿ ನನ್ನ ಮುಖ ಮಾತ್ರ ಕಾಣ್ತಾ ಉಂಟು. ಕೇರಳ ಟ್ರಿಪ್ನ ಫಸ್ಟ್ ಡೇ ಮುಗಿಯಿತು. ವಯನಾಡೆಲ್ಲ ಸುತ್ತಿ ಬಂದಿದ್ದೇವೆ. ಆಲ್ರೆಡಿ ಬಂದು ನಾವು ರೆಸಾರ್ಟಿಗೆ ರೀಚ್ ಆಗಿದ್ದೇವೆ. ರೆಸಾರ್ಟ್ ಎಲ್ಲ ಹೆಂಗುಂಟು ನೋಡುವ. ನೋಡಿ ರೆಸಾರ್ಟ್ ಹೊರಗಡೆಯಿಂದ ಹೇಗಿದೆ ಅಂತ ತೋರಿಸ್ತೀನಿ. ಎನ್ವಿರಾನ್ಮೆಂಟ್, ಸರೌಂಡಿಂಗ್ ಎಲ್ಲ. ಸೊ ನಾವು ಫಸ್ಟ್ ಡೇ ಆಫ್ ಕೇರಳ ಟ್ರಿಪ್ ಸ್ಟೇ ಮಾಡ್ತಿರೋದು ವಯನಾಡಲ್ಲಿ. ಈ ರೆಸಾರ್ಟ್ನ ಹೆಸರು ವರ್ಡೂರ್ ವಯನಾಡ್ ಅಂತ. ಈ ಲೊಕೇಶನ್ ಇದ್ದು ಲಿಂಕ್ ಹಾಕಿರ್ತೀನಿ. ನಿಮಗೆ ಯಾವಾಗಾದರೂ ವಯನಾಡ್ ಟ್ರಿಪ್ ಮಾಡಲಿಕ್ಕಿದ್ರೆ ಇಲ್ಲಿ ಸ್ಟೇ ಆಗ್ಬೋದು ಇಷ್ಟ ಆದರೆ. ಆ್ಯಂಡ್ ಇಲ್ಲಿ ನಾವು ವಿದೌಟ್ ಫುಡ್ ತೊಗೊಂಡಿದ್ದೇವೆ. 1 ನೈಟ್ ಸ್ಟೇ ಅಷ್ಟೇ. ನಾಳೆ ಮಾರ್ನಿಂಗ್ ವೆಕೇಟ್ ಮಾಡ್ತಿದ್ದೀವಿ. ಫುಡ್ ಇಲ್ಲ ಅಲ್ಲ, ಹಾಗೆ ನಾವು ಇಲ್ಲಿ ಉಡುಪಿ ಹೋಟೆಲ್ ಅಂತ ಒಂದಿದೆ, ಅವರು ರೆಸಾರ್ಟ್ ಅವರೇ ನಂಬರ್ ಕೊಟ್ಟಿದ್ದಾರೆ. ಸೊ ಫುಡ್ ಆರ್ಡರ್ ಮಾಡಿದ್ದೀವಿ, ನೋಡೋಣ ಏನು ಬರ್ತದೆ ಅಂತ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ನೋಡುವ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನೋಡುವ. ಸೊ ನಮ್ಮ ಇವತ್ತಿನ ಸ್ಟೇ ಈ ರೂಮಲ್ಲಿ. ರೂಮ್ ಎಲ್ಲ ಸ್ಪೇಷಿಯಸ್ ಆಗಿ ಕ್ಲೀನ್ ಆಗಿ ಉಂಟು. ಒಂದು ಪ್ರಾಬ್ಲಮ್ ಏನಾಯ್ತಂದ್ರೆ ಹೊರಗಡೆ ನೆಲ ಎಲ್ಲ ಒದ್ದೆ ಇತ್ತ, ಸೊ ಲೀಚಸ್ ಇತ್ತು. ಅಕ್ಕ ಹೇಳಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ